ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಚೆಸ್ಕಾಂ ಅಧಿಕಾರಿಗಳು ನೌಕರರ ಒಕ್ಕೂಟದಿಂದ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಬೇಡ ಎನ್ ಮಹೇಶ್. ಚಾಮರಾಜನಗರ. ಟಾಟಾ ಪವರ್ ಕಂಪನಿಯವರು ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆ ನಿರ್ವಹಿಸಲು ಕೆಪಿಇಆರ್ಸಿಗೆ ಸಲ್ಲಿಸಿರುವ ಅರ್ಜಿಯನ್ನು ವಿರೋಧಿಸಿ ಚೆಸ್ಕಾಂ ಚಾಮರಾಜನಗರ ವಿಭಾಗದ ಅಧಿಕಾರಿಗಳು ಮತ್ತು ನೌಕರರ ಒಕ್ಕೂಟದ ವತಿಯಿಂದ ನಗರದ ಚೆಸ್ಕಾಂ ಉಪವಿಭಾಗದ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಉಪವಿಭಾಗದ ಚೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಅಧಿಕಾರಿಗಳು ನೌಕರರು ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗೀಕರಣ ಬೇಡ, ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲಿ ಎಂಬ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, ಟಾಟಾ ಪವರ್ ಕಂಪನಿಯವರು ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆ ನಿರ್ವಹಿಸಲು ಕೆಇಆರ್ಸಿಗೆ ಸಲ್ಲಿಸಿರುವ ಅರ್ಜಿಯನ್ನು ವಿರೋಧಿಸಿ ಚಾಮರಾಜನಗರ ವಿಭಾಗದ ಅಧಿಕಾರಿಗಳು ಮತ್ತು ನೌಕರರ ಒಕ್ಕೂಟದ ವತಿಯಿಂದ ಸಾಂಕೇತಿಕ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ನಿಗಮದ ನೌಕರರು, ರೈತರು, ಗ್ರಾಹಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಜಾಗೃತಿ ಮೂಡಿಸಲು ಒಕ್ಕೂಟದ ವತಿಯಿಂದ ಎಲ್ಲಾ ಕಡೆ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಶಾಸಕರು, ಸಂಸದರಿಗೆ ಮನವಿ ಸಲ್ಲಿಸಲಾಗಿದೆ. ವಿದ್ಯುತ್ ಖಾಸಗೀಕರಣದಿಂದಾಗುವ ದುಷ್ಪರಿಣಾಮದ ಬಗ್ಗೆ ಮನವರಿಕೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಟಾಟಾ ಪವರ್ ಕಂಪನಿಯವರಿಗೆ ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆ ನಿರ್ವಹಿಸಲು ಅನುಮತಿ ನೀಡಬಾರದು ಎಂದು ಮನವಿ ಮಾಡಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲಾ ಒಕ್ಕೂಟಗಳ ವತಿಯಿಂದ ವಿದ್ಯುತ್ ಖಾಸಗೀಕರಣ ಮಾಡಬಾರದು ಎಂದು ಆಕ್ಷೇಪಣೆ ಸಲ್ಲಿಸಲಾಗಿದೆ ಎಂದರು. 1902ರಿಂದ 100 ವರ್ಷಗಳ ಇತಿಹಾಸವಿರುವ ವಿದ್ಯುತ್ ಇಲಾಖೆಯನ್ನು ಸಾವಿರಾರು ಜನರು ಜೀವ ತೆತ್ತು ಸಂಸ್ಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಂಡವಾಳಶಾಹಿಗಳ ಕೈಗೆ ಇದನ್ನು ನೀಡಬಾರದು. ಗಾಡಿ ನೀರಷ್ಟೇ ವಿದ್ಯುತ್ ಮುಖ್ಯವಾಗಿದೆ. ಅಂತಹ ನಿಗಮವನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು. ಸರ್ಕಾರದಡಿಯಲ್ಲಿ ಕಾರ್ಯನಿರ್ವಹಿಸುವಂತಾಗಲಿ ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರದೀಪ್, ಎಇಇಗಳಾದ ಮಹೇಶ್, ಧ್ರುಪದ್, ಪ್ರಶಾಂತ್, ಸಿದ್ದಲಿಂಗಪ್ಪ, ಪಿಡಿ ಸಂಧ್ಯಾ, ಪಿ ಸಿದ್ದರಾಜು, ಲೆಕ್ಕಾಧಿಕಾರಿ ಸ್ವಾಮಿ ಪ್ರಸಾದ್, ನೌಕರರ ಸಂಘದ ಅಧ್ಯಕ್ಷ ಮುರಳೀಕೃಷ್ಣ ಸ್ವಾಮಿ, ಕಾರ್ಯದರ್ಶಿ ಸಿದ್ದರಾಜಪ್ಪ, ಎಸ್ಸಿ ಎಸ್ಟಿ ಕಲ್ಯಾಣ ಸಂಸ್ಥೆ ಕೇಂದ್ರ ಸಮಿತಿ ಸದಸ್ಯ ಮಂಜುನಾಥ್, ಅಧ್ಯಕ್ಷ ಪ್ರಶಾಂತ್, ಕಾರ್ಯದರ್ಶಿ ಸೋಮೇಶ್ವರ್, ಪ್ರಾಥಮಿಕ ಸಮಿತಿಗಳ ಶರಣಬಸಪ್ಪ, ಪ್ರಕಾಶ್, ಮಹಾದೇವಸ್ವಾಮಿ, ಚನ್ನಜ ಕುಮಾರ್, ಮರಿಸ್ವಾಮಿ, ಸತೀಶ್, ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನೌಕರರ ಬಾಂಧವರು ಭಾಗವಹಿಸಿದ್ದರು. ವರದಿ ಹೋಮ್ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಮಹೇಶ್ ಅಂತೇಳಿ ನಾನು ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ನ ವ್ಯಾಪ್ತಿಯ ಉಪಾಧ್ಯಕ್ಷ. ಈ ದಿನ ನಾವು ಏನು ಟಾಟಾ ಪವರ್ ಕಂಪ್ನಿಯವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ಯಾರಲಲ್ ವಿದ್ಯುತ್ ಸರಬರಾಜಿಗೆ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡಿ ನಾವಿವತ್ತು ಚಾಮರಾಜನಗರ ವಿಭಾಗ ವ್ಯಾಪ್ತಿನಲ್ಲಿ ನಮ್ಮ ನೌಕರರ ಮತ್ತು ಅಧಿಕಾರಿಗಳ ಒಂದು ಒಕ್ಕೂಟದ ವತಿಯಿಂದ ಇವತ್ತು ನಾವು ಒಂದು ಸಾಂಕೇತಿಕವಾದಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಟಾಟಾ ಪವರ್ ಕಂಪ್ನಿಯವರು ಪ್ಯಾರಲಲ್ ವಿದ್ಯುತ್ ಲೈಸೆನ್ಸ್ಗೆ ಕೊಟ್ಟರೆ ರಾಜ್ಯದಲ್ಲಿ ಏನು ದುಷ್ಪರಿಣಾಮಗಳು ಆಗ್ತವೆ ಅಂತೇಳಿ ನೌಕರರಿಗೆ ಅದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು. ರೈತರಿಗೆ, ಗ್ರಾಹಕರಿಗೆ, ನಮ್ಮ ಸೇವಾ ಭದ್ರತೆಗೆ ಏನೋ ತೊಂದರೆ ಆಗ್ತದೆ ಅಂತೇಳಿ ಇವತ್ತು ನಾವು ಅದನ್ನು ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಇವತ್ತು ನಾವು ದ್ವಾರ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಎಲ್ಲ ಕಡೆ ದ್ವಾರ ಸಭೆ ನಡೆಸಿದ್ದೇವೆ. ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಾದಂಥ ಎಮ್ ಎಲ್ ಎಸ್ ಇರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಅವ್ರಿಗೆ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ಅವ್ರ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಟಾಟಾ ಪವರ್ ಕಂಪ್ನಿಯವರಿಗೆ ವಿದ್ಯುತ್ ಸರಬರಾಜಿಗೆ ಪ್ಯಾರಲಲ್ ಲೈಸೆನ್ಸನ್ನು ಕೊಡಬಾರ್ದು ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಕೂಡ ಮಾಡಿದ್ದೇವೆ. ಜೊತೆಗೆ ಏನು ಮುಂದಿನ ನಾಳಿದ್ದು 23ನೇ ತಾರೀಕುವರೆಗೆ ಕೊನೆ ದಿನಾಂಕ ಏನಿದೆ ಕೆಇಆರ್ಸಿಗೆ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ, ಅದನ್ನು ಕೂಡ ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಒಕ್ಕೂಟದ ವತಿಯಿಂದ ಈಗಾಗಲೇ ಅಬ್ಜೆಕ್ಷನ್ನು ಕೂಡ ಫೈಲ್ ಮಾಡಿದ್ದೇವೆ. ಹಾಗಾಗಿ ನಾನು ನಮ್ಮೆಲ್ಲ ಒಕ್ಕೂಟದ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ, ಏಕೆಂದರೆ 1902ರಿಂದ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ವಿದ್ಯುತ್ ಇಲಾಖೆಯನ್ನು ಸಾವಿರಾರು ಜನ ಜೀವವನ್ನು ತೆತ್ತಿ ಉತ್ತಮ ರೀತಿಯಲ್ಲಿ ಈ ಸಂಸ್ಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಂಡವಾಳಶಾಹಿಗಳ ಕೈಗೆ ಇದು ಭಾಳ ಎಸೆನ್ಷಿಯಲ್. ಇವತ್ತಿನ ದಿವಸ ಗಾಳಿ, ನೀರು ಎಷ್ಟು ಮುಖ್ಯನೋ ವಿದ್ಯುತ್ತು ಕೂಡ ಅಷ್ಟೇ ಮುಖ್ಯ ಇದೆ. ಅಂಥ ಒಂದು ಇಲಾಖೆಯನ್ನು ಪ್ರೈವೇಟೈಸೇಷನ್ಗೆ ಕೊಟ್ಟಾಗ, ಅಂದರೆ ಬಂಡವಾಳಶಾಹಿಗಳಿಗೆ ಕೊಟ್ಟರೆ ಯಾವ ರೀತಿ ಅವರು ಪಬ್ಲಿಕ್ಕಿಗೆ ಸರ್ವಿಸ್ನ ಮಾಡ್ಬೋದು ಅಂತೇಳಿ ಅದರ ಅನಾನುಕೂಲಗಳನ್ನು ಈಗಾಗಲೇ ಎಲ್ರಿಗೂ ಗೊತ್ತಿರೋದ್ರಿಂದ ವಾಲಂಟ್ರಿಯಾಗಿ ರೈತ ಬಾಂಧವರು ಇರ್ಬೋದು, ಗ್ರಾಹಕರು ಇರ್ಬೋದು, ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಾಗಾಗಿ
ನಮ್ಮ ಮನವಿ ಇಷ್ಟೇ, ಯಾವುದೇ ಕಾರಣಕ್ಕೂ ಇದನ್ನು ಪ್ರೈವೇಟೈಸೇಷನ್ ಮಾಡ್ದೇ ಸರ್ಕಾರ ಅಡಿನಲ್ಲೇ ಈ ವಿದ್ಯುತ್ ಸರಬರಾಜು ಕಂಪನಿಗಳು ಒಂದು ಉತ್ತಮವಾದಂಥ ಸೇವೆಯನ್ನು ನಾವು ಏನು ಮಾಡ್ಕೊಂಡು ಹೋಗ್ತಾ ಇದ್ವಿ ಅದು ಹಾಗೆ ಮುಂದುವರಿಬೇಕು ಅಂತ ನಮ್ಮ ಬೇಡಿಕೆ. ಧನ್ಯವಾದಗಳು. ನಮ್ಮ KPTCL ಸಂಘ ಸಂಸ್ಥೆಗಳ ಒಕ್ಕೂಟ ಮತ್ತು ನಮ್ಮ ಕೇಂದ್ರ ಸಮಿತಿಯ ಆದೇಶದ ಮೇರೆಗೆ ಈ ದಿನ ಒಂದು ಧಾರಸಭೆಯನ್ನು ನಾವು ಇಲ್ಲಿ ಕರೆದಿದ್ದೇವೆ. ಈ ಒಂದು ಧಾರಸಭೆಯ ಅಧ್ಯಕ್ಷತೆಯನ್ನ ವಹಿಸಬೇಕು ಅಂತ ನಮ್ಮ ವಿಭಾಗದ